ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಸಸ್ ಲಕ್ಷ್ಮೀ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಪೂಜೆ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೇ ಬೇಗ ಎದ್ದು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪಕ್ಷದ ಪೂಜೆ ಮಾಡೋವಾಗ ದೇವ್ರ ಪೂಜೆನ ಸೆಪ್ರೇಟಾಗಿ ಮಾಡಿಬಿಡ್ಬೇಕು, ಜೊತೆಲಿ ಮಾಡಬಾರ್ದಂತೆ. ಕೆಲಸ ಬೇಗ ಮುಗಿಲಿ ಅಂತ ಹೇಳಿ ಇವತ್ತು ಬ್ರೇಕ್ಫಾಸ್ಟ್ಗೆ ಉಪ್ಮಾ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಉಪ್ಮಾ ಅಂತ ಹೇಳಿದ್ರೆ ಮೂಗು ಮುರಿತಾರೆ, ಬಟ್ ನನಗೆ ಅದು ಫೇವ್ರೇಟು. ಇನ್ನು ನಾಷ್ಟ ಮುಗಿಸ್ಕೊಂಡು ಮಾರ್ಕೆಟ್ಗೆ ಹೋಗಿ ಬೇಕಾಗಿರೋ ಅಂಥ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ. ಇನ್ನು ಸಂತೆ ಇರೋ ದಿವಸನೇ ಪಕ್ಷ ಆಚರಣೆ ಮಾಡಿದ್ರೆ ನಮಗೆ ಫ್ರೆಶ್ ಆಗಿರೋ ಫಿಶ್ಶು ಮತ್ತು ವೆಜಿಟೇಬಲ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿ ಇವತ್ತಿನ ದಿನನೇ ಮಾಡೋಣ ಅಂತ ಅಂದ್ಕೊಂಡ್ವಿ. ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮನೇಲಿ ಪಿತೃಪಕ್ಷ ಮಾಡ್ತಿದ್ದೀವಿ. ಎಲ್ಲ ಮೆನ್ಯೂಗೆ ಎಲ್ಲ ತರಕಾರಿ ಮತ್ತು ನಾನ್ ವೆಜ್ ಎಲ್ಲ ತಂದುಬಿಟ್ಟಿದ್ದೀವಿ. ಅಡುಗೆ ಒಂದು ರೆಡಿ ಮಾಡಿಬಿಟ್ಟು ಎಡೆ ಹಾಕೋದಷ್ಟೇನೆ. ಸೊ ಇವತ್ತು ಬ್ಲಾಗ್ ಹೆಂಗಿರುತ್ತೆ ನೋಡೋಣ ಬನ್ನಿ. ನಮ್ಮ ಮುದ್ದು ಪುಟಾಣಿ ನಡೆಯೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಯಾರ್ದು ಸಪೋರ್ಟ್ ಇಲ್ದಿರ. ಪಾಪ ಬಿದ್ದು ಬಿದ್ದು ಹೋಗ್ತಾನೆ, ಎಷ್ಟು ಕ್ಯೂಟಾಗಿ ನಡ್ಕೊಂಡು ಬರ್ತಾನೆ. ನೋಡೋಣ ಇನ್ನೊಂದು ವಾರದಲ್ಲಿ ಅವನೇ ಇಂಡಿಪೆಂಡೆಂಟ್ ಆಗಿ ನಡೆದು ಬಿಡ್ತಾನೆ ಅಂತ ಅನ್ನಿಸ್ತಾ ಇದೆ. ಹಲೋ ಮಮ್ಮಿ, ಇವತ್ತೇನೇನು ಮಾಡ್ತಾ ಇದ್ದೀರಾ? ಪಿತೃಪಕ್ಷ ಸ್ಪೆಷಲ್. ಹಲೋ ಮಮ್ಮಿ, ಇವತ್ತು ಪಿತೃಪಕ್ಷಕ್ಕೆ ಏನೇನು ಮಾಡ್ತಾ ಇದ್ದೀವಿ? ನಮ್ಮಮ್ಮ ನಗ್ತಾರದು ಯಾಕೆ ಗೊತ್ತಾ ಫ್ರೆಂಡ್ಸ್? ನಮ್ಮಮ್ಮ ಯಾವಾಗ ವಿಡಿಯೋ ಮಾಡಿದಾಗ್ಲೂ ಇದೇ ನೈಟಿ ಹಾಕಿರ್ತೀನಿ ಅಂತ. ಅಂದರೆ ಸ್ಪೆಷಲ್ ಡೇಸ್ ದಿವಸ ಇದೇ ನೈಟಿ ಹಾಕ್ಕೊಂಡಿರ್ತಾರೆ. ಅವ್ರು ಯಾಕೆ ಅಂತ ಗೊತ್ತಿಲ್ಲ, ಅದಕ್ಕೆ ನಗ್ತಾ ಇದ್ದಾರೆ. ಮಮ್ಮಿ ಬೇಗ ಹೇಳಿ, ಏನೇನು ಮಾಡ್ತಾ ಇದ್ದೀವಿ ಇವತ್ತು ಪಿತೃಪಕ್ಷಕ್ಕೆ? ನಿಮ್ಮ ಅಪ್ಪಗೆ, ನಿಮ್ಮ ಅಮ್ಮಂಗೆ, ನಿಮ್ಮ ಅಜ್ಜಿ ತಾತಂಗೆಲ್ಲ ನಾಟಿ ಕೋಳಿ ಸಾರು, ಆಮೇಲೆ ಫಿಶ್ ಫ್ರೈ, ಆಮೇಲೆ ಕಬಾಬು, ಚಿಕನ್ ಸಾಂಬಾರು, ಮೊಟ್ಟೆ ಎಲ್ಲ ಆಮೇಲೆ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಪಕ್ಷ ಮಾಡ್ತಿದ್ದೀವಿ. ನಮ್ಮಮ್ಮ ಅಡುಗೆ ಮಾಡ್ತಿದ್ದಾರೆ, ನಾನು ಹೆಲ್ಪ್ ಮಾಡ್ತಿದ್ದೀನಿ. ಅಪ್ಪ ಮಗ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ಫ್ರೆಂಡ್ಸ್ ಇಲ್ಲಿ ನೋಡಿ. ಹೆಲೋ ಚೋಟಾ ಬಾಸ್. ಹಲೋ, ಬಿಸಿನಾ? ಏನ್ ಮಾಡ್ತಿದ್ದೀರಾ? ಯಮ್ಮ, ನಾನು ಕರೆಕ್ಟಾಗಿ వచ్చిందో ಚಿನ್ನ. ಕುಕ್ಕರ್ ನೋಡು, ಎಷ್ಟು ನೀರು ಹೋಗ್ಬಿಡ್ತು. ನಾನೇನು ಮಾಡಲಿಲ್ಲ. ನಾನೇನು ಮಾಡಿದ್ದೀನಿ ಅಂದರೆ, ಅಂಗಡಿಗೆ ಹೋಗೋ ಟೈಮಲ್ಲಿ ಗೇಟೇ ಮುಚ್ಚಿಲ್ಲ ಫ್ರೆಂಡ್ಸ್. ನಮ್ಮ ಚಿಂಟು ಓಡೋಗ್ಬಿಟ್ಟಿದ್ದಾನೆ ಆಚೆ. ಪಾಪ ನಮ್ಮಮ್ಮ ಕರ್ಕೊಂಡ್ಬಂದ್ಬಿಟ್ಟು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಮಗು ಬೇರೆ ನೋಡ್ಕೊತಾ ಇದ್ರು. ಯಪ್ಪ, ನಾನು ಮಾಡೋದು ಒಂದ ಎರಡ. ಈ ಎಡೆ ಹಾಕೋಕ್ಕೆ ಚಿಕನ್ ಕಬಾಬು, ಫಿಶ್ ಫ್ರೈ, ಆಮೇಲೆ ಅನ್ನ, ಸಾಂಬಾರು, ಮೊಟ್ಟೆ, ಆಮೇಲೆ ನಾಟಿ ಕೋಳಿ ಸಾರು, ಆಮೇಲೆ ಫ್ರೈ ಎಲ್ಲ ಮಾಡ್ತಿದ್ದೀವಿ ಫ್ರೆಂಡ್ಸ್. ಬನ್ನಿ ನೋಡೋಣ ಇವತ್ತು ಡೇ ಹೆಂಗೆ ಹೋಗುತ್ತೆ ಅಂತ. ನನಗೆ ಆ್ಯಕ್ಚುಲಿ ಇವತ್ತು ಏನಾಯಿತು ಅಂತಲೇ ಗೊತ್ತಿಲ್ಲ, ಮೈಂಡ್ ಆಫ್ ಇತ್ತೇನೋ. ಬೆಳಗ್ಗೆನೇ ಕ್ಲೈಂಟ್ ಕಾಲ್ ಒಂದಿತ್ತು, ಬ್ಯುಸಿಯಾಗಿದ್ದೆ ಆಫೀಸ್ ಕಾಲಲ್ಲಿ. ಮಾತಾಡಿಕೊಂಡು ಹಾಗೆ ಹೊರಗಡೆ ಗೇಟ್ ಹಾಕ್ದಿರಾ ಹಂಗೆ ಹೋಗ್ಬಿಟ್ಟಿದ್ದೀನಿ. ನಾನು ಚಿನ್ನು ಮಾರ್ಕೆಟ್ಗೆ ಹೋದಾಗ ಅಮ್ಮ ಫೋನ್ ಮಾಡಿಬಿಟ್ಟು ಹೇಳ್ತಿದ್ದಾರೆ, ಈ ಥರ ಎದುರು ಮನೆ ಆಂಟಿ ಬಂದು ಬಾಗಿಲು ತಟ್ಟು ಹೇಳಿದ್ರು ಚಿಂಟು ಓಡೋಗ್ಬಿಟ್ಟ ಅಂತ. ಹೋಗ್ಬಿಟ್ಟು ನಾನು ಕರ್ಕೊಂಬರೋಷ್ಟೊತ್ತು ಸಾಕಾಗೋಯ್ತು ಅಂತ ಫೋನಲ್ಲಿ ಮಾತಾಡೋವಾಗ್ಲೇ ಅವ್ರ ಉಸಿರು ಎಳಿತಾನೆ ಇದ್ದರು. ಪಾಪ ಅವನ್ನ ನಮ್ಮ ಮನೆಯವರೇ ವಾಕಿಂಗ್ಗೆ ಕರ್ಕೊಂಡೋಗಿ ಬರೋದೇ ಕಷ್ಟ. ಯಾವ ರೀತಿ ಪಾಪ ಒಬ್ಬರೇ ಮ್ಯಾನೇಜ್ ಮಾಡಿದ್ರು ಗೊತ್ತಿಲ್ಲ. ಎದುರು ಮನೆ ಆಂಟಿ ಕೈಯಲ್ಲಿ ಮಗುನ ಕೊಟ್ಬಿಟ್ಟು ಅಮ್ಮ ಚಿಂಟುನ ಹುಡ್ಕೊಂಡು ಹೋದ್ರಂತೆ. ಅಲ್ಲಿ 2ನೇ ರೋಡಲ್ಲಿ ಕೂತ್ಕೊಂಡಿದ್ನಂತೆ. ಅಮ್ಮನ ನೋಡ್ಬಿಟ್ಟು ಸರೆಂಡರ್ ಆಗಿ ವಾಪಸ್ ಬಂದ್ಬಿಟ್ಟಿದ್ದಾನೆ. ಅಪ್ಪ, ಅವನು ಕಳ್ದೋಗ್ಬಿಟ್ಟಿದ್ರೆ ಏನು ಕತೆ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ಪಕ್ಷದ ಅಡುಗೆ ಎಲ್ಲ ರೆಡಿ ಆಗ್ತಿದೆ ಫ್ರೆಂಡ್ಸ್. ಇಂಥ ಟೈಮಲ್ಲೇ ಅಡುಗೆ, ಹಬ್ಬದ ಅಡುಗೆ ರೆಡಿ ಆಗೋ ಟೈಮಲ್ಲಿ ಅಷ್ಟು ಜಾಸ್ತಿ ತಿನ್ನೋಕ್ಕೇನು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕಡಲೆಕಾಯಿ ಹುರ್ಕೊಡಕ್ಕೆ ಹೇಳಿದ್ದಾರೆ. ಅದಕ್ಕೆ ಹುರಿತಾ ಇದ್ದೀನಿ. ಬೆಳಗ್ಗೆ ನಾಷ್ಟಾಗೆ ಉಪ್ಪಿಟ್ಟು ತಿಂದ್ವಿ ಅಲ್ಲ, ತುಂಬ ಹಶ್ವಾಗ್ತಾ ಇದೆ. ಯಪ್ಪ, ಅನ್ನ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್. ಸೀರಿಯಸ್ಲಿ ಅಷ್ಟೊಂದು ನೀರು ಹೆಂಗೆ ಬಂತು ಅಂತಲೇ ಗೊತ್ತಿಲ್ಲ. ಏನೋ ನನಗೆ ಯೋಚನೆ ಎಲ್ಲ ಎಲ್ಲೋ ಇದೆ. ತಗೋರಿ, ಪಾಪುನ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಎನರ್ಜಿ ಬರಲಿ ಅಂತ. ಏನಮ್ಮ ಮಾಡ್ತಾ ಇದೆಯಾ? ಪಪ್ಪನ ಸುತ್ತಿ ಸುತ್ತಿ ಬರ್ತಿದ್ದೀರಾ? ಪಪ್ಪ ನಿಮ್ಮನ್ನು ಸುತ್ತ ಬರ್ತಾರೆ, ಅವನು ನಿಮ್ಮನ್ನು ಸುತ್ಕೊಂಡು ಬರ್ತಾನೆ. ಎಡೆ ಹಾಕೋಕ್ಕೆ ಹಬ್ಬದ ಅಡುಗೆ ಎಲ್ಲ ತಯಾರಿ ಆಗಿತ್ತು. ಇನ್ನು ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗಿ ಹೂವು ತೊಗೊಬಂದ್ಬಿಡೋಣ ಅಂತ ಅಂದ್ಕೊಂಡೆ. ಅಮ್ಮ ಸ್ನಾನ ಮಾಡ್ಕೊಳ್ತಿದ್ರು. ಸೊ ಹೂ ತರೋಷ್ಟೊತ್ತಿಗೆ ಅಮ್ಮ ಸಾಂಬ್ರಾಣಿಗೆಲ್ಲ ರೆಡಿ ಮಾಡಿಕೊಂಡ್ರು.
ಸರಿ ಎಡೆ ಹಾಕೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ನಾನು ರಂಗೋಲಿ ಎಲ್ಲ ಹಾಕ್ಬಿಟ್ಟೆ. ಸುಮಾರು ಮನೆಗಳಲ್ಲಿ ಫೋಟೋ ಇಟ್ಟು ಪೂಜೆ ಮಾಡುವಂಥ ವಾಡಿಕೆ ಇರುತ್ತೆ. ನಾವು ಕೂಡ ಫೋಟೋ ಇಟ್ಟು ಪೂಜೆ ಮಾಡ್ತೀವಿ. ಬಟ್ ಆದರೆ ನಮ್ಮ ಅಜ್ಜಿ ತಾತದ್ದು ಫೋಟೋ ನಮ್ಮಮ್ಮ ಹತ್ರ ಇಲ್ಲ. ಅವ್ರದ್ದು ಒಡವೆಗಳು ಏನಾದರೂ ಇದ್ದರೆ ಕೂಡ ಹಾಕಿ ಪೂಜೆ ಮಾಡ್ತಾರೆ. ಬಟ್ ಆದರೆ ಅಮ್ಮ ಆ ಥರ ಯಾವುದೂ ಇಟ್ಕೊಂಡಿಲ್ಲ. ಅದಕ್ಕೆ ವರ್ಚುವಲಿ ಪೂಜೆ ಮಾಡ್ಕೊಳ್ತಾರೆ. ಇದು ನಮ್ಮ ಚಿಂಟು ಸ್ನೂಫಿಗೋಸ್ಕರ ಅನ್ನ ಫ್ರೆಂಡ್ಸ್. ಅವರಿಬ್ಬರು ಹೋದ್ಮೇಲೆ ಅವ್ರ ನೆನಪಾಗಿ ಈ ಚಿಂಟುನ ಸಾಕೊಂಡಿರೋದು. ಅವ್ರಿಗೋಸ್ಕರ ಸೆಪ್ರೇಟಾಗಿ ಇದೆ. ಅಣ್ಣ ತೂ ಎಡೆ ಕೊಡೋಣ ಟಕ್ಕಂಡು ಒಂದು ಪಟ್ನ ಮರಮ್ಮ. ಚಿಂಟುಗೆ ಎಡೆ ಅಂತ ಹೇಳಿದ ತಕ್ಷಣ ಇವ್ನ ಪಕ್ಕದಲ್ಲಿ ಬಂದು ಮಲ್ಕೊಂಡ ಫ್ರೆಂಡ್ಸ್. ನಮ್ಮ ಅಣ್ಣಂಗೆ ಏನೆಲ್ಲ ಆಗ್ತಾ ಇದ್ದಾರೆ ಅಂತ ಚಿಂಟು ನೋಡ್ಕೊತಾ ಇದ್ದಾನೆ ಫ್ರೆಂಡ್ಸ್. ನಮ್ಮ ಅಣ್ಣಗೆ ಅಕ್ಕಗೆ ಮಲ್ಕೊಂಬಿಟ್ಟ ಅಲ್ಲೇನೇ ಸೆಟ್ಲು. ಅವನೇನು ಡಿಸ್ಟರ್ಬ್ ಮಾಡಲ್ಲ, ಅವನ ಪಾಡ್ಗೆ ಅವ್ನು ಮಲ್ಕೊತಾನೆ. ಯಾರ್ಯಾರಿಗೆ ಎಡೆ ಹಾಕ್ತಿದ್ದೀರಾ ಮಮ್ಮಿ? ಇದು ಚಿಂಟುಗೆ ನಮ್ಮ ಸೂಪಿಗೆ ಹಾಂ 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 2 ಸತ್ತೈತಲ್ಲ ಅದಕ್ಕೆ ಮಾಡ್ತಾರೆ. ಏ ಯಾಮ್ಮ ಮಮ್ಮಿ ಅಳ್ಬೇಡಿ ಅಮ್ಮ. ನಮ್ಮ ಅಕ್ಕನಿಗೆ ನಮ್ಮ ಅಕ್ಕ ಮಗನ ಸತ್ತಲ್ಲ ಅವನಿಗೆ, ಇದೆಲ್ಲ ನಮ್ಮ ಫ್ರೆಂಡ್ಸ್ಗೆ. ಅಳ್ಬೇಡಿ ಮಮ್ಮಿ. ನಮ್ಮ ತಾತನಿಗೆ, ನಮ್ಮ ಅಪ್ಪನಿಗೆ, ನಮ್ಮ ಅಮ್ಮನಿಗೆ, ನಮ್ಮ ಅಕ್ಕನಿಗೆ, ಅಕ್ಕನ ಮಗ ಸತ್ತದ ಅವನಿಗೆ. ನಮ್ಮಮ್ಮ ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ರು ಫ್ರೆಂಡ್ಸ್. ಇವಾಗ ಪರವಾಗಿಲ್ಲ. ಯಾಕೆ ಮಮ್ಮಿ ಅಳೋದು? ನಿಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಟ್ರಾ? ಬೀಡಿ ಸಿಗರೇಟ್ ಫ್ರೆಂಡ್ಸ್. ನಮ್ಮ ತಾತಂದ್ರೆಲ್ಲ ಬೀಡಿ ಸಿಗರೇಟ್ ಎಲ್ಲ ಕುಡಿತಾ ಇದ್ರಲ್ಲ, ಅದಕ್ಕೆ ಇದು ಕೂಡ ತಂದಿದ್ದಾರೆ. ಏನು ಮಮ್ಮಿ ಇದು? ಬ್ರಾಂದಿ ತರಿಸಿದ್ದಾರೆ. ನಿಮ್ಮನೇಲೂ ಈ ಥರ ಇಡ್ತಾರ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಂದರೆ ನಾವು ಎಡೆ ಹಾಕೋರ್ಗೆ ಏನೇನು ಇಷ್ಟ ಇತ್ತೋ ಅವ್ರಿಗೋಸ್ಕರ ಅದನ್ನೆಲ್ಲ ಮಾಡಿ ಇಡೋ ಅಂಥ ವಾಡಿಕೆ ಇರುತ್ತೆ. ಅವರು ಈವನ್ ಡ್ರಿಂಕ್ಸ್ ಮಾಡ್ತಿದ್ರೆ ಆಗಲಿ, ಬೀಡಿ ಸಿಗರೇಟು ಕುಡಿತಿದ್ರೆ, ಎಲೆ ಅಡಿಕೆ ಕಡ್ಡಿ ಪುಡಿ ಹಾಕ್ತಿದ್ರೆ ಅದು ಕೂಡ ಇಡ್ತಾರೆ. ಸೊ ಆಗಿನ ಕಾಲದವ್ರಿಗೆ ಆಲ್ಮೋಸ್ಟ್ ಅದೆಲ್ಲ ಇತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಇಟ್ಟಿದ್ದಾರೆ. ನಿಮ್ಮ ಮನೇಲೂ ಈ ರೀತಿಯಾಗಿ ಫಾಲೋ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ನಾವು ನಾನ್ ವೆಜ್ ಎಡೆನೇ ಹಾಕೋದು. ಸುಮಾರು ಜನ ವೆಜ್ಜು ಕೂಡ ಮಾಡ್ತಾರೆ. ನಾವು ಆಗಿನಿಂದಲೂ ಬರೀ ನಾನ್ ವೆಜ್ಜೇ ಮಾಡೋದು. ಅಮ್ಮ ತಲೆ ಮಾಂಸ, ಬೋಟಿ ಮತ್ತು ಮಟನ್ನು ಅದೆಲ್ಲ ಮಾಡ್ತಿದ್ರು. ಈಗ ಮಗುನ ಇಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಅಷ್ಟೊಂದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೈಲಾದಷ್ಟು ಮಾಡ್ಕೊಂಡ್ವಿ. ಅಮ್ಮ ಎಮೋಷ್ನಲ್ ಆಗಿದ್ದು ನೋಡ್ಬಿಟ್ಟು ತುಂಬಾ ಬೇಜಾರಾಗೋಯ್ತು. ಅಮ್ಮ ಹಾಗೆ ಸ್ವಲ್ಪ ಟೈಮು ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಹಿಂಗೆ ಲಾಸ್ಟ್ ಇಯರ್ ಕೂಡ ಸ್ನೂಫಿನೂ ಚಿಂಟುನೂ ಸತ್ತೋಗಿದ್ದನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೋತಿದ್ರು. ಅವ್ರ ಫ್ರೆಂಡ್ಸು ಮತ್ತು ಅಪ್ಪ ಅಮ್ಮನ್ನ ನೆನೆಸ್ಕೊಳ್ತಾ ಇರ್ತಾರೆ ಅವಾಗವಾಗ. ಆ್ಯಕ್ಚುಲಿ ಅದು ಕಾಮನ್ನೇ. ನಮಗೇನಾದರೂ ತುಂಬ ಅಟ್ಯಾಚ್ಡ್ ಪರ್ಸನ್ಸು ದೂರ ಆಗಿಬಿಟ್ರೆ ಅವ್ರು ಇನ್ನೂ ಇಲ್ಲ ಅಂತ ಅಂದ್ಕೊಂಡಾಗ ಭಾವುಕರಾಗೋದು ಕಾಮನ್ ಅಲ್ವಾ. ಆದರೆ ಅವ್ರು ಅಳೋದನ್ನ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ. ಮನೇಲಿರೋವಂಥ ಹಿರಿಯರು ಈ ರೀತಿಯಾಗಿರೋವಂಥ ಒಳ್ಳೆ ಸಂಪ್ರದಾಯನ ಫಾಲೋ ಮಾಡೋದ್ರಿಂದ ನಾವು ಅವರಿಂದ ಕಲಿತೀವಿ. ಸೊ ನಾವು ಕಲಿತ್ರೆ ಅಲ್ವಾ ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಾಗಿರೋವಂಥ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಹೋಗೋಕೆ ಹೇಳೋಕ್ಕಾಗತ್ತೆ. ಅಂದರೆ ನಮ್ಮ ಪ್ರೀತಿ ಪಾತ್ರನ ನಮ್ಮ ಜೊತೇಲಿ ಇರೋವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು, ಹೋದ್ಮೇಲೆನೂ ಮರಿಬಾರ್ದು ಅನ್ನೋದಕ್ಕೆ ಇದನ್ನು ಮಾಡಿದ್ದಾರೆ ಅಂತ ನನಗನ್ನಿಸ್ತಿದೆ. ನಮ್ಮ ಪಿತೃಗಳು ಶಾರೀರಿಕವಾಗಿ ನಮ್ಮ ಜೊತೇಲಿ ಇಲ್ಲ ಅಂತ ಹೇಳಿದ್ರು ಭಾವನಾತ್ಮಕವಾಗಿ ನಮ್ಮ ಜೊತೇಲಿ ಇದ್ದು ಆಶೀರ್ವಾದ ಮಾಡಿ ಹೋಗಲಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಸಂಪ್ರದಾಯನ ಕಂಡುಕೊಂಡಿದ್ದಾರಲ್ಲ ನಮ್ಮ ದೊಡ್ಡೋರು. ಎಷ್ಟು ಅರ್ಥಪೂರ್ಣ ಇದು ಅಂತ ಅನಿಸುತ್ತೆ. ಇನ್ನು ಪಕ್ಷ ಪೂಜೆ ಮಾಡೋವಾಗ ಅರ್ಶಿನ ಕುಂಕುಮ ಆಗಲಿ ಇಲ್ಲ ಊದಿನ ಗಡ್ಡಿ ಆಗಲಿ ಸಾಂಬ್ರಾಣಿ ಆಗಲಿ ದೇವ್ರಿಗೆ ಬಳಸೋದನ್ನು ನಾವು ಪಕ್ಷ ಪೂಜೆಗೆ ಬಳಸಬಾರ್ದಂತೆ. ಮತ್ತು ಗಂಟೆ ಕೂಡ ಬಾರಿಸ್ಬಾರ್ದು ಅಂತ ಹೇಳ್ತಾರೆ ಅಮ್ಮ. ಅದೆಲ್ಲ ಬಿಡೋದೇನ ಕ್ಲೋಸ್
ತಾತ ಅಜ್ಜಿ ಎಲ್ಲ ಊಟ ತಿನ್ನಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಏನು ನಂಬಿಕೆ ಅಂತ ಹೇಳಿದ್ರೆ ಈ ರೀತಿ ಪಕ್ಷ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಾಗಿಲು ಮುಚ್ಚಿ 20ರಿಂದ 30 ನಿಮಿಷ ಹೊರಗಡೆನೆ ಇರ್ತೀವಿ. ದೊಡ್ಡೋರು ಬಂದು ಊಟ ಮಾಡಿ ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ. ನಿಮ್ಮನೇಲೂ ಈ ರೀತಿಯಾಗಿರುವಂಥ ಸಂಪ್ರದಾಯನ ಫಾಲೋ ಮಾಡ್ತೀರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮ ಅಕ್ಕ ಬಾವ ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಮಕ್ಳಿಗೆ ಬೇರೆ ಎಕ್ಸಾಮ್ ಇತ್ತು ಅಂತ ಹೇಳಿ ಬರೋಕ್ಕಾಗಲಿಲ್ಲ. ಇನ್ನು ಅಪ್ಪ ಅಮ್ಮನೂ ಬರೋಕ್ಕಾಗಿಲ್ಲ. ಅದಕ್ಕೆ ನಾವೇನೇ ಸಾಂಬ್ರಾಣಿ ಹಾಕಿದ್ವಿ ಈ ಸತಿ. ಬರ್ಬೋದಾ? ಮತ್ತೆ ಮನೆ ಒಳಗಡೆ ಬರೋವಾಗ ಬಾಗಿಲು ತಟ್ಟಿ ಒಳಗಡೆ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ದೊಡ್ಡವರು ಬಂದು ನಿಜವಾಗ್ಲೇ ತಿಂದು ಹೋಗ್ತಾರೆ ಅನ್ನೋಷ್ಟು ನಂಬಿಕೆ ಇದೆ. ನೀವು ಈ ರೀತಿ ಮಾಡ್ತೀರಾ? ಕಮೆಂಟ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಾನು ಚಿಕ್ಕ ವಯಸ್ಸಿಂದ ಅಮ್ಮನ ಹತ್ರ ಸುಮಾರು ಸತಿ ಕೇಳಿದ್ದೀನಿ, ನಿಜವಾಗ್ಲೂ ಬಂದು ತಿಂದು ಹೋಗ್ತಾರಾ ಅಮ್ಮ ಅಂತ. ಹೌದು ಅಂತಲೇ ಅವರು ಹೇಳಿದ್ದಾರೆ. ಅದಕ್ಕೇ ಈ ರೀತಿ ಹೋಗೋವಾಗಲೂ ಬಾಗಿಲು ತಟ್ಟಿ ಹೋಗೋದು ಅಂತಲೂ ಹೇಳ್ತಾರೆ. ಚಿನ್ನು ತಗೋ ಊಟ. ಮಾ ಪಪ್ಪಾಗೆ ಬಾಯ್ ಬಾಯ್ ಹೇಳು. ಅಜ್ಜಿ ತಾತ ಮನೆಗೆ ಹೋಗ್ತೀಯಾ? ಹುಷಾರಾಗಿ ಹೋಗು, ಹುಷಾರಾಗಿ ಬಮ್ಮ. ಇನ್ನು ಸಾಂಬ್ರಾಣಿ ಹಾಕಿ ಮುಗ್ದಿದ ತಕ್ಷಣ ಹೊಟ್ಟೆ ಕವ ಕವ ಅಂತಿತ್ತು. ಎಲ್ಲರೂ ಹೋಗಿ ಊಟ ತಿಂದ್ಬಿಟ್ಟು ಆಮೇಲೆ ಮೇಲೆ ಹೋಗಿ ಎಡೆ ಇಟ್ಬಿಟ್ಟು ಬಂದ್ಬಿಟ್ವಿ. ಅಪ್ಪ ಅಮ್ಮಂಗೂ ಊಟ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟೆ. 6 ಗಂಟೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ನಮ್ಮ ಪುಟಾಣಿ ಅಂತೂ ಅವ್ರು ಹೋದ್ಮೇಲೆ ತುಂಬ ಅಂದರೆ ತುಂಬ ರಚ್ಚೆ ಹಿಡಿದ್ಬಿಟ್ಟು ಅಳ್ತಿದ್ದ. ಅವನ್ನ ಸಮಾಧಾನ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ನಮ್ಮ ಚಿಂಟು ಏನಾದರೂ ಈ ರೀತಿ ಪೂಜೆ ಮಾಡಿದಾಗ ಇಲ್ಲ ಎಡೆ ಹಾಕಿದಾಗ ಸೈಲೆಂಟಾಗಿರ್ತಾನೆ. ಏನಂದರೆ ಏನೂ ಮುಟ್ಟೋದಿಲ್ಲ ಅವನು, ಪಾಪ ಕಂದಮ್ಮ. ಹಾಗೆ ಸುಮ್ಮನೆ ಮಲ್ಕೊಂಡು ಏನೋ ಯೋಚನೆ ಮಾಡ್ತಿದ್ದ. ಅದೇ ಅನ್ಕೋತಿದ್ದೆ ಅವ್ರ ಅಣ್ಣನ ಹತ್ರ ಬ್ಲೆಸ್ಸಿಂಗ್ಸ್ ತಗೋತಿರ್ತಾನೇನೋ ಅಂತ. ಇನ್ನು ನಮ್ಮ ಅಕ್ಷಯ ಪಾತ್ರೆ ಇದೆಯಲ್ಲ, ಸಿಂಕು, ಅದು ಯಾವಾಗ ಫುಲ್ ಆಗುತ್ತೆ ಅನ್ನೋದೇ ಗೊತ್ತಾಗಿಲ್ಲ. ನಾನು ವಾಶ್ ಮಾಡ್ತಾನೆ ಇರ್ತೀನಿ, ಬಟ್ ಆದರೆ ಅದು ಪದೇ ಪದೇ ಫಿಲ್ ಆಗ್ತಾನೇ ಇರುತ್ತೆ. ಇನ್ನು ಹಬ್ಬಗಳು ಬಂದರೆ ಕೇಳಬೇಕಾ ಫ್ರೆಂಡ್ಸ್, ಸೀರಿಯಸ್ಲಿ. ಸ್ಟಾಪ್ ಬಿಟ್ಟಮ್ಮ. ನಮ್ಮ ಮನೆಯವರು ಓದೋರು 9:30 ಆಯಿತು, ಇನ್ನೂ ಬರಲಿಲ್ಲ. ನನಗಂತೂ ಆತಂಕ ಜಾಸ್ತಿ ಆಗೋಯ್ತು. ಮಳೆ ನೋಡಿದ್ರೆ ಜೋರಾಗಿ ಇಟ್ಕೊಬಿಟ್ಟಿತ್ತು. ಫುಲ್ಲಾಗಿ ನೆನ್ಕೊಂಡು ಬಂದ್ಬಿಟ್ಟಿದ್ದಾರೆ. ನನಗಂತೂ ಸಖತ್ ಬೇಜಾರಾಗೋಯ್ತು. ಫುಲ್ಲು ನೆನ್ತ್ಕೊಂಡು ಬಂದಿದೆಯಲ್ಲ ಚಿನ್ನ, ಅಲ್ಲೆಲ್ಲಾದ್ರೂ ನಿಂತ್ಕೊಂಬಾರ್ದಾ? ಅಲ್ಲೋಡು ಏನು ಅಮ್ಮ ತಪ್ಪೆ ಆಗಿ ಬಂದಿದೆಯಲ್ಲ ಅಮ್ಮ. ನಿನ್ನ ಒಂದ್ ಕಡೆ ನಿಂತ್ಕೊಂಡು ಬರ್ಬೇಕಾಗಿತ್ತು ತಾನೇ ನೀನು. ಯಪ್ಪ ದೇವ್ರೆ. ಶೀತ ಆಗುತ್ತೆ ಅಮ್ಮ, ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊ ಹೋಗು. ಇದೆ ನಮ್ಮ ಚಿಂಟು ಸ್ನೂಫಿ ನೆನಪಿಗೋಸ್ಕರ ಈ ಥರ ನಾಯಿಗಳಿಗೆ ಅಡುಗೆ ಮಾಡಿದ್ದೀನಿ. ಅವ್ರಿಗೆ ಹೋಗ್ಬಿಟ್ಟು ಇವತ್ತು ಬಡಿಸ್ಬಿಟ್ಟು ಬರೋಣ. ನಮ್ಮ ಚಿಂಟು ಸ್ನೂಫಿ ಹೋದ್ಮೇಲೆ ನಾವು ಅವ್ರ ಕಾರ್ಯದ ದಿನ ಮತ್ತು ಈ ರೀತಿ ಎಡೆ ಹಾಕೋ ದಿನ ಬಂದ್ಬಿಟ್ಟು ನಾಯಿಗಳಿಗೆ ಅಡುಗೆ ಮಾಡಾಕೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ನಾವು ಊಟ ತಿಂದ್ಬಿಟ್ಟು ಹೋಗೋಷ್ಟೊತ್ತಿಗೆ 10:30 ಆಗೋಗ್ಬಿಟ್ಟಿತ್ತು. ಊಟ ತೊಗೊಂಡು ಹೋಗಿ ನೋಡಿದ್ರೆ ನಾಯಿಗಳೇ ಇರಲಿಲ್ಲ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ನೀನು ಹಾಕಿಡೆ ಬರುತ್ತೆ ತಿನ್ನೋದಕ್ಕೆ, ಭಯ ಪಡಬೇಡ ಅಂತ. ಬಾಳೆನೆಲ್ಲ ಹಾಕಿ ತಿನ್ನಲ್ಲ ಅದು. ಹಾಕಿದ ಸ್ವಲ್ಪ ಹೊತ್ತಿಗೆ ಕರೆದ್ಮೇಲೆ ಎಷ್ಟೊಂದು ನಾಯಿಗಳು ಬಂದ್ಬಿಟ್ವು. ಪಾಪ ಅವ್ರವರೇ ಜಗಳ ಮಾಡ್ಕೋತಿದ್ರು. ನನಗೆ ಭಯ ಆಗೋಯ್ತು. ಬಂತೆಲ್ಲ ಅದು ಇನ್ನೂ ಹಾಕಿಸ್ಕೊತಿರೋದು. ಬಾ
ಬಾರ್ಡರ್ ಬರಲ್ಲ ಅಂದೆ. ಸಾಕು ಬಿಡು. ಇವ್ನಿಗೆ ಹಾಕ. ನಮ್ಮ ಪುಟಾಣಿ ಅಂತೂ ಸಖತ್ ಹೈಪರ್ ಆಗ್ಬಿಟ್ಟಿದ್ದ ನಾಯಿಗಳನ್ನ ನೋಡ್ಬಿಟ್ಟು ಮುದ್ದಾಗಿ ಮಾತಾಡ್ತಿದ್ದ ಏ ಅಂತ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಯಾವ ರೀತಿ ಪಿತೃಪಕ್ಷನ ಆಚರಣೆ ಮಾಡ್ತೀವಿ ಅಂತ ಹೇಳಿ. ಒಬ್ಬೊಬ್ರು ಪದ್ಧತಿ ಒಂದೊಂದು ಥರ ಇರುತ್ತೆ. ಏನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ನೆಗೆಟಿವ್ ಆಗಿ ಮಾತ್ರ ಕಮೆಂಟ್ ಮಾಡಬೇಡಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅವು ಚೀಚಿನೇ ಬೇಕು ಅವಕ್ಕೆ.